ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. FA1 ಆಲ್ರೆಡಿ ಮುಗ್ದಿದೆ, ನನಗೂ ಗೊತ್ತಿದೆ. ಸೊ ಈ ಒಂದು FA1 ಹೆಂಗೆ ಮಾಡಿದ್ರಿ? ಒಂದು ವೇಳೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಇಟ್ಸ್ ಓಕೆ ಸ್ಟೂಡೆಂಟ್ಸ್. FA2ಗೆ ಆಲ್ರೆಡಿ ಟೈಮ್ ಆಗಿದೆ, ಇಟ್ಸ್ ಆಲ್ರೆಡಿ ಅಟ್ ಡೋರ್ಸ್. ಸೊ FA1 ಕರೆಕ್ಟಾಗಿ ಹೋಗಿಲ್ಲ ಅಂದರೆ ಕೂಡ ತೊಂದರೆ ಇಲ್ಲ. FA2 ಮೇಲೆ ಚೆನ್ನಾಗಿ ಫೋಕಸ್ ಮಾಡಿ, ಯು ಕ್ಯಾನ್ ಸ್ಟಿಲ್ ಬಿಲ್ಡ್ ಅಪ್ ವಾಟ್ ಯು ಲಾಸ್ಟ್. ಓಕೆ, ಸೊ ಹಾಗಾಗಿ ಈ ಒಂದು FA2ಗೆ 2 hours ದಿನ ಓದೋದು, 4 hours ದಿನ ಓದೋದು, ಒಂದು ಸಬ್ಜೆಕ್ಟ್ನ 4 hours 3 hours ಓದೋದು ಅನ್ನೋದು ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಸ್ಟೂಡೆಂಟ್ಸ್ ಆ್ಯಂಡ್ ಇಟ್ ಇಸ್ ನಾಟ್ ದ ಎಫೆಕ್ಟಿವ್ ವೇ ಕೂಡ. ಸೊ ನಾನು ನಿಮಗೆ ಕಡಿಮೆ ಟೈಮಲ್ಲಿ ಹೆಂಗೆ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡೋದು, ಕಡಿಮೆ ಎಫರ್ಟಿಂದ ಹೆಂಗೆ ಜಾಸ್ತಿ ಸ್ಕೋರ್ಸ್ ಪಡೆಯೋದಂತ ಈ ಒಂದು ಸಿಂಪಲ್ ಇಂಗ್ಲೀಷಿಗೆ FA2 ಸ್ಟಡಿ ಸ್ಟ್ರಾಟಜಿ ನಿಮಗೋಸ್ಕರ ತೊಗೊಬಂದಿದ್ದೀನಿ. ಓಕೆ, ಸಿಂಪಲ್ 4 ಸ್ಟೆಪ್ ಸ್ಟೂಡೆಂಟ್ಸ್. ಇದನ್ನು ಮಾತ್ರ ನೀವು ಫಾಲೋ ಮಾಡಿದ್ರೆ ಸಾಕು, ಈಸಿಯಾಗಿ ನೀವೇನು ಮಾಡ್ಬೋದು, ಜಾಸ್ತಿ ಸ್ಕೋರ್ ಮಾಡ್ಬೋದು. ಒಂದು ವೇಳೆ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಈ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರ್ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಸಿಂಪಲ್ 4 ಸ್ಟೆಪ್ ಸ್ಟ್ರಾಟಜಿ ಟು ಎಕ್ಸೆಲ್ ಇನ್ ಯೋರ್ FA2. ಓಕೆ, ಸೊ FA1 ಚೆನ್ನಾಗಿ ಹೋಗಿಲ್ಲ, FA2 ಚೆನ್ನಾಗಿ ಸ್ಕೋರ್ ಮಾಡಲೇಬೇಕಂತ ಅನ್ಬೇಕಾದ್ರೆ ಈ ವಿಡಿಯೋ ನಿಮಗೇ ಕೊನೆ ತನಕ ಈ ಒಂದು ವಿಡಿಯೋ ನೋಡಿ. ಈ ವಿಡಿಯೋದು ಕೊನೆ ಭಾಗದಲ್ಲಿ ನಾನು ನಿಮಗೋಸ್ಕರ ಒಂದು ಸಕ್ಸಸ್ ಫಾರ್ಮುಲಾ ಇಟ್ಟಿದ್ದೀನಿ. ಸೊ ಅದನ್ನು ನೋಡಬೇಕಾದ್ರೆ ಪೂರ್ತಿ ಈ ಒಂದು ವಿಡಿಯೋನ ನೋಡಿ. ಬನ್ನಿ, ಸಮಯ ವ್ಯರ್ಥ ಮಾಡದೆ ಸ್ಟೆಪ್ 1 ಶುರು ಮಾಡೋಣ. ಸೊ ಸ್ಟೆಪ್ 1 ಇಂಗ್ಲೀಷ್ಗೆ ಅಂತ ಅನ್ಬೇಕಾದ್ರೆ ಇಟ್ ಈಸ್ ಆಲ್ವೇಸ್ ಗುಡ್ ಟು ರೀಡ್ ದ ಸಮರಿ ಆಫ್ ಅ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಡೀಟೇಲ್ಲಿ. ಓಕೆ, ಸೊ ಈಗ ಒಂದು ಲೆಸನ್ನ ನಾನು ಪೂರ್ತಿ ಅರ್ಥ ಮಾಡ್ಕೋಬೇಕಾದ್ರೆ, ಈಗ ಲೆಸನ್ಸ್ ಪಾಠ ಮಾಡಿರ್ತಾರೆ ಸ್ಕೂಲಲ್ಲಿ. ಸೊ ಆ ಒಂದು ಲೆಸನ್ನ ನೀವು ಆಲ್ರೆಡಿ ಬ್ರೈನಲ್ಲಿ ಸ್ಟೋರ್ ಮಾಡ್ಕೊಂಡಿಟ್ಟಿರ್ತೀರ. ಅದನ್ನು ನೀವು ಸಮ್ಮರಿ ರೀತಿಯಲ್ಲಿ ಏನು ಮಾಡಬೇಕು, ಓದೋಕ್ಕೆ ಪ್ರಯತ್ನ ಪಡಬೇಕು. ಒಂದು ವೇಳೆ ಆ ರೀತಿ ನೀವು ಓದ್ಕೊಂಡ್ರೆ ಏನು ಮಾಡ್ತೀರಾ ಗೊತ್ತಾ, ಆ ಒಂದು ಲೆಸನ್ನಲ್ಲಿರುವ ಸಾರಾಂಶ, ಆ ಒಂದು ಲೆಸನ್ನಲ್ಲಿರುವ ಕೋರ್ ಮೆಸೇಜು ನಿಮಗೆ ಅರ್ಥ ಆಗಿಬಿಡುತ್ತೆ. ಸೊ ಆ ರೀತಿ ನೀವೇನು ಮಾಡ್ಬೋದು, ಏನೋ ಒಂದು ಆ ಲೆಸನ್ನಿಂದ ಕ್ವಶನ್ ಬಂದರೆ ಕೂಡ ನಿಮಗೆ ಅಟೆಂಪ್ಟ್ ಮಾಡೋಕ್ಕೆ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಏನು ಮಾಡಬೇಕಂದ್ರೆ, ಫಸ್ಟು ಸ್ಟೆಪ್ಪು, ಯು ಶುಡ್ ರೀಡ್ ದ ಸಮ್ಮರಿ ಆಫ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಕೇರ್ಫುಲ್ಲಿ. ಸೊ ಇದರಲ್ಲಿ ಒಂದು ಪ್ರೋ ಟಿಪ್ ಏನಂತ ಕೇಳಬೇಕಾದ್ರೆ, ಸೊ ದೇರ್ ಇಸ್ ಅ ಪ್ರೋ ಟಿಪ್ ಹಿಯರ್. ಓಕೆ, ಸೊ ಏನು ಪ್ರೋ ಟಿಪ್ ಅಂತ ನಾನು ನಿಮಗೋಸ್ಕರ ತೋರಿಸ್ತೀನಿ. ಓಕೆ, ಸೊ ಈಗ ಏನು ಪ್ರೋ ಟಿಪ್ ಅಂತ ಕೇಳಬೇಕಾದ್ರೆ ನೋಡಿ, ಅಂಡರ್ಲೈನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಈಗ ನೋಡಬೇಕಾದ್ರೆ ಪ್ರತಿಯೊಂದು ಚಾಪ್ಟ್ರಲ್ಲಿ, ಪ್ರತಿಯೊಂದು ಪ್ರೋಸಲ್ಲಿ, ಪ್ರತಿಯೊಂದು ಪೊಯಿಟ್ರಲ್ಲಿ ಒಂದು ಇಂಪಾರ್ಟೆಂಟ್ ಈವೆಂಟ್ ಇರುತ್ತೆ, ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇರ್ತಾರೆ, ಅಥವಾ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಇರುತ್ತೆ ಆ ಒಂದು ಲೆಸನಲ್ಲಿ. ಅದನ್ನು ನೀವು ಪೂರ್ತಿ ಅಂಡರ್ಲೈನ್ ಮಾಡಿಕೊಂಡು ನೀವು ಓದಿದ್ರೆ ಸ್ಟೂಡೆಂಟ್ಸ್, ನೀವು ಈಸಿಯಾಗಿ ಏನು ಮಾಡ್ಬೋದು, ಆ ಲೆಸನಲ್ಲಿ ಬರುವ ಕ್ಯಾಚಿ ಫ್ರೇಸ್ ನೀವು ಅರ್ಥ ಮಾಡ್ಕೋಬಹುದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಲೈನ್ ದ ಇಂಪಾರ್ಟೆಂಟ್ ಈವೆಂಟ್ಸ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಥವಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ಅದನ್ನು ನೀವೇನು ಮಾಡ್ಬೋದು, ನೀವು ಬಂದು ಅದನ್ನು ಓದ್ಬೋದು. ಈಗ ಸಮ್ಮರಿ ಅಂತ ಬರಬೇಕಾದ್ರೆ, ಸಮ್ಮರಿ ಶುಡ್ ಆಲ್ವೇಸ್ ಬಿ ಇನ್ ಯೋರ್ ಓನ್ ವರ್ಡ್ಸ್ ಸ್ಟೂಡೆಂಟ್ಸ್. ಓಕೆ, ಸೊ ಏನು ಮಾಡಿ, ಒಂದು ಲೆಸನ್ನ 2-3 ಟೈಮ್ಸ್ ಓದ್ತೀರಾ, ಅದಾದಮೇಲೆ ಸಮ್ಮರಿ ಬಂದು ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ. ಓಕೆ, ಸೊ ಆ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ನೀವು ಗೋತ್ರು ಮಾಡಿ, ಒಂದು ನಿಮ್ಮ ಓನ್ ವರ್ಡ್ಸಲ್ಲಿ ಆ ಚಾಪ್ಟರ್ನ ನೀವು ಬರೆದುಕೊಂಡ್ರೆ, ಆ ಚಾಪ್ಟರ್ದು ಸಮ್ಮರಿನ ನೀವು ಬರೆದ್ರೆ ನಿಮ್ಗೇನಾಗುತ್ತೆ, ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ನಿಮ್ಮ ಮೈಂಡಲ್ಲಿ ಉಳಿತೆ. ಆ ಒಂದು ಸಮಯಕ್ಕೆ ಜೊತೆಗೆ ಈ ಒಂದು ಪ್ರೋ ಟಿಪ್ ಕೊಡ್ತೀಯಲ್ಲ, ಅಂಡರ್ಲೈನ್ ಸ್ಟೇಟ್ಮೆಂಟ್ಸ್ನ ಕೂಡ ಏನು ಮಾಡಿ, ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅದೆಲ್ಲ ಕೂಡ ನೀವೇನು ಮಾಡಿ, ಸಮ್ಮರಿಯಲ್ಲಿ ಇನ್ಕ್ಲೂಡ್ ಮಾಡಿ. ಈ ರೀತಿ ನೀವು ಸಮ್ಮರಿ ಓದಿದ್ರೆ ಯು ಕ್ಯಾನ್ ಡೂ ಇಟ್ ಆನ್ ಯೋರ್ ಓನ್, ಇನ್ನೂ ಬೆಟರ್ ಆಗಿರುತ್ತೆ. ಸೊ ಸೆಕೆಂಡು, ಇಂಪಾರ್ಟೆಂಟ್ ಕ್ವೆಶ್ಚನ್ಸು ತುಂಬ ಇಂಪಾರ್ಟೆಂಟ್. ಸೊ ಈಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಹೀರೋ ಎಂಬ ಪಾಠನ ಓದ್ತಿದ್ದೀರಾ, ಅಲ್ಲಿ ಆ ಒಂದು ಪ್ರೋಸಿಂದ ನಮಗೆ ಏನು ಬರುತ್ತೆ, 3 ಮಾರ್ಕ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನೀವು ಓದ್ಕೊಂಡ್ರೆ, ಆ ಸಮ್ಮರಿದು ಜೊತೆಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸು, ಯು ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಇನ್ ದ ಪ್ರೋಸ್ ಆಲ್ರೆಡಿ. ಏನು ಸಮ್ಮರಿ, ಓನ್ ಸಮ್ಮರಿ ನಿಮ್ಮ ಓನ್ ವರ್ಡ್ಸಲ್ಲಿ, ಜೊತೆಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸು, ಈ ಎರಡನ್ನ ಓದ್ಕೊಂಡ್ರೇ ಸಾಕು. ಅದರಲ್ಲೇ ನೀವೇನು ಮಾಡ್ತೀರಾ, 80% ಆಫ್ ಯುವರ್ ವರ್ಕ್ ಇಸ್ ಕಂಪ್ಲೀಟ್ ದೇರ್. ಓಕೆ, ಸೊ ಅಷ್ಟನ್ನು ಮಾಡಿದ್ರೆ ನಿಮಗೆ ಏನಾಗ್ಬೋದು, ಈಸಿಯಾಗಿ ನೀವು ಎಕ್ಸೆಲ್ ಆಗ್ಬೋದು. ಸೊ ಒಂದು ಎಕ್ಸಾಂಪಲ್ ಹೀರೋಗೆ ಕೊಟ್ಟೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಅಬ್ರಹಾಮ್ಸ್ ಲೆಟರ್ ಟು ಹಸ್ ಸನ್ಸ್ ಟೀಚರ್. ಓಕೆ, ಸೊ ಈ ಒಂದು ಲೆಟ್ರಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂತ ಬರುತ್ತೆ, ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ತಾರೆ ಜಾಸ್ತಿ. ಆ ಒಂದು ವ್ಯಾಲ್ಯೂಸ್ನ ಕೂಡ ನೀವು ಲಿಸ್ಟ್ ಔಟ್ ಮಾಡಿಕೊಂಡು, ನಿಮ್ಮ ಓನ್ ಸಮ್ಮರಿ ಮಾಡಿಕೊಂಡು, ಅದರಲ್ಲಿ ಬರುವ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ನೀವು ಓದ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್. ನೀವು ಹೆಚ್ಚು ಏನು ಮಾಡ್ಬೋದು, ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿ ಓದ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಬೋರ್ಡ್ಸಿಂದ ಯಾವ ರೀತಿ ಕ್ವೆಶ್ಚನ್ಸ್ ಕೇಳಿದ್ದಾರೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ನೀವು ಓದ್ಬೋದು, ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ಸ್ನ ಓದ್ಬೋದು, ಮತ್ತು LBA ಕ್ವೆಶ್ಚನ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮಗೆ ಈಸಿಯಾಗಿ ನೀವು ಓದ್ಬೋದು. ಸೊ ಏನು
ರೀತಿಯಲ್ಲಿ ಮಾಡಿ ಅಂದರೆ ಒಂದು ಪ್ರೋಸು ಒಂದು ಪೊಯಿಟ್ರಿ ಕಾಂಬೋಲ್ ಮಾಡಿ. ನನ್ಗೆ ಯಾಕೆ ಅಂತ ಕೇಳಬೇಕಾದ್ರೆ, ಒಂದು ಪ್ರೋಸ್ ಅಂದರೆ ಸ್ವಲ್ಪ ಲಾಂಗ್ ಇರುತ್ತೆ ಅಥವಾ ಸ್ವಲ್ಪ ಸ್ಟೋರಿ ಟೈಪಲ್ಲಿ ಇರುತ್ತೆ, ಆದರೆ ಪೊಯಿಟ್ರಿ ಸ್ವಲ್ಪ ಈಸಿ ಇರುತ್ತೆ. ಸೊ ಹಾಗಾಗಿ ಒಂದು ಪ್ರೋಸ್ ಒಂದು ಪೊಯಿಟ್ರಿನ ಮಾಡ್ತಾ ಹೋಗಿ. ಸೊ ಒಂದು ಪ್ರೋಸ್ ಒಂದು ಪೊಯಿಟ್ರಿ ಏನು ಮಾಡ್ತೀರಾ, ಸಮ್ಮರಿ ಫಸ್ಟ್ ಮಾಡ್ತೀರಾ. ಸಮ್ಮರಿ ಆದಮೇಲೆ ಬೋರ್ಡ್ಸಿಂದ ಬರುವ ಇಂಪಾರ್ಟೆಂಟ್ ಕ್ವೆಶ್ಚನ್ಸು, LBಯಿಂದ ಬರುವ ಇಂಪಾರ್ಟೆಂಟ್ ಕ್ವೆಶ್ಚನ್ಸು, ಸ್ಯಾಂಪಲ್ ಪೇಪರಿಂದ ಇರುವ ಇಂಪಾರ್ಟೆಂಟ್ ಕ್ವೆಶ್ಚನ್ಸು, ಅದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವೇನು ಮಾಡ್ಬೋದು, ಈಸಿಯಾಗಿ ಎಕ್ಸೆಲ್ ಆಗ್ಬೋದು. ಓಕೆ, ಸೊ ರೈಟ್, ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯು ಕ್ಯಾನ್ ರಿಯಲಿ ಎಕ್ಸೆಲ್. ಓಕೆ, ಸೊ ಥರ್ಡ್ ಇಂಪಾರ್ಟೆಂಟ್ ಸ್ಟೆಪ್ಸು ಪ್ರಾಕ್ಟೀಸ್ ರೈಟಿಂಗ್ ಸ್ಕಿಲ್ಸ್. ಸೊ ಈ ರೈಟಿಂಗ್ ಸ್ಕಿಲ್ಸಲ್ಲಿ 2 ಭಾಗ ಬರುತ್ತೆ. ಬರೀ ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ಬರೀ ಮೆಮರೈಸ್ ಮಾಡ್ಕೊಂಡು ಬಿಟ್ಬಿಡ್ತಾರೆ, ಅದನ್ನು ಬರ್ದು ಪ್ರಾಕ್ಟೀಸ್ ಮಾಡಲ್ಲ. ನಾನು ಹೇಳಿದಂಗೆ ಒಂಚೂರು ನೀವು ಗೋತ್ರು ಮಾಡಬೇಕಾದ್ರೆ ಮೈಂಡಲ್ಲಿ ಏನು ಇನ್ಫಾರ್ಮೇಷನ್ ಉಳಿಯುತ್ತೋ ಆ ಇನ್ಫಾರ್ಮೇಷನ್ಸ್ನ ಏನು ಮಾಡಿ, ಬರ್ದು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸಮ್ಮರಿ ಒಂದು ಸಲ ಅಲ್ಲ, 2-3 ಸಲ ಬರೀರಿ. ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಒಂದು ಸಲ ಅಲ್ಲ, 2-3 ಟೈಮ್ಸ್ ಬರೀರಿ. ಆ ರೀತಿ ನೀವು ಬರೆದ್ರೆ ವೊಕ್ಯಾಬ್ಯುಲರಿ ಬಿಲ್ಡ್ ಮಾಡ್ಕೊತೀರಾ, ಸ್ಟೇಟ್ಮೆಂಟು ಪ್ರೆಸೆಂಟೇಷನ್ ಇಂಪ್ರೂವ್ ಆಗುತ್ತೆ, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಸೊ ರೈಟಿಂಗ್ ಇಸ್ ದ ಮೋಸ್ಟ್ ಇಂಟಿಗ್ರಲ್ ಪಾರ್ಟ್. ವಿತೌಟ್ ರೈಟಿಂಗು ಒಂದು ಸಬ್ಜೆಕ್ಟಲ್ಲಿ ಅಥವಾ ಒಂದು ಲೆಸನಲ್ಲಿ ನೀವು ಎಕ್ಸೆಲ್ ಆಗೋದಂತೂ ತುಂಬ ಡಿಫಿಕಲ್ಟ್ ಸ್ಟೂಡೆಂಟ್ಸ್. ಓಕೆ, ಸೊ ಶಾರ್ಟ್ ಪ್ಯಾರಾಗ್ರಾಫ್ಸ್ನ ಬರೀರಿ. ಮತ್ತು ರೈಟಿಂಗಲ್ಲಿ ನಮಗೆ ಲೆಟರ್ ರೈಟಿಂಗು, ಓಕೆ, ಪಿಕ್ಚರ್ ಡಿಸ್ಕ್ರಿಪ್ಷನು, ಜಸ್ಟ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಅಲ್ವಾ, ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟೇ. ನಿಮ್ಮ ಬೋರ್ಡ್ಸ್ ತನಕ ಕಾಯಬೇಡಿ, ಫೈನಲ್ ಎಕ್ಸಾಮ್ ತನಕ ಕಾಯ್ದುಬಿಟ್ಟು ಆ ಟೈಮ್ನ ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಈಗಲೇ ಈ ಒಂದು FA1 FA2 ಸಬ್ಮಿಟಿವ್ ಅಸೆಸ್ಮೆಂಟ್ಸು, ಸೊ ಇದರಲ್ಲೆಲ್ಲ ನೀವು ಈಗಲೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಒಂದು ಗ್ರಿಪ್ ಇರುತ್ತೆ. ಸೊ ಹಾಗಾಗಿ ಬೋರ್ಡ್ಸಲ್ಲಿ ಬರೀಬೇಕಾದ್ರೆ ಇನ್ನೂ ಹೆಚ್ಚು ಎಕ್ಸೆಲ್ ಆಗಿರ್ತೀರಾ, ಇನ್ನೂ ಪ್ರೋ ಆಗಿಬಿಟ್ಟಿರ್ತೀರಾ ಅಷ್ಟು ಮಟ್ಟಿಗೆ. ಓಕೆ, ಸೊ ಹಾಗಾಗಿ ಪ್ರಾಕ್ಟೀಸ್ ರೈಟಿಂಗ್ ವೆರಿ ಇಂಪಾರ್ಟೆಂಟ್. ಹಿಯರ್ ಕಮ್ಸ್ ದ 4th ಆ್ಯಂಡ್ ಫೈನಲ್ ಟಿಪ್. ಏನಂತ ಕೇಳಬೇಕಾದ್ರೆ ರಿವಿಷನ್, ಟೇಕ್ ಮಾಕ್ ಟೆಸ್ಟ್. ಓಕೆ, ಸೊ ರಿವಿಷನ್ಗೆ ಎಷ್ಟೊಂದು ಟೈಪ್ ರಿವಿಷನ್ಸ್ ನಾವು ಮಾಡ್ಬೋದು. ನೀವು 147 ಟೆಕ್ನಿಕ್ ನಾವು ಯೂಸ್ ಮಾಡ್ಬೋದು, ಅಥವಾ ವೀಕ್ಲಿ ರಿವಿಷನ್ನ ಮಾಡ್ಬೋದು, ಮಂತ್ಲಿ ರಿವಿಷನ್ಸ್ನ ಮಾಡ್ಬೋದು, ಅಥವಾ ಗ್ಯಾಪಲ್ಲಿ ರಿವಿಷನ್ಸ್ ಮಾಡ್ಬೋದು. ಯಾವುದೇ ಒಂದು ಮೆಥಡ್ ಸ್ಟೂಡೆಂಟ್ಸ್ ನಿಮ್ಗೆ ಏನು ಕಂಫರ್ಟಬಲ್ ಇದೆ ಆ ಮೆಥಡಲ್ಲಿ ಮಾಡಿ, ಅದು ರಿವಿಷನ್ ಮಾಡಿ. ಈಗ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಸ್ಟಾರ್ಟೆಡ್ week 1. ಸೊ week 1ಅಲ್ಲಿ ಏನು ಮಾಡಿದ್ದೀರಾ, ಹೀರೋ ಎನ್ಬಾ ಪ್ರೋಸು ಮತ್ತು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಎನ್ಬಾ ಪೊಯಿಟ್ರಿನ ಏನು ಮಾಡಿದ್ದೀರಾ, ನೀವು ಒಂದು ಓದಿದ್ದೀರಾ ಅಂದ್ಕೊಳ್ಳಿ. ಆ ಒಂದು ಪ್ರೋಸ್ ಮತ್ತು ಪೊಯಿಟ್ರಿ ಆ ಒಂದು ವೀಕ್ಗೆ ಏನು ಮಾಡಬೇಕು, ಅಗೇನ್ ಯು ವಿಲ್ ಹ್ಯಾವ್ ಟು ರಿವೈಸ್ ಇಟ್. ರಿವಿಷನ್ನ ಮಾಡಿಲ್ಲ ಅಂದರೆ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ಉಳಿಯಲ್ಲ. ಸೊ ಏನು ಮಾಡ್ಬೋದು ಅಂದರೆ, ಸೊ ಏನು ಮಾಡಿ, ಫಸ್ಟು ಒಂದು ಲೆಸನ್ನು, ಓಕೆ, ಗ್ರಾಮರ್ ಪಾಯಿಂಟ್ಸ್ ಇರಲಿ, ಲೆಸನ್ಸ್ ಇರಲಿ, ಪೊಯಿಟ್ರಿ ಇರಲಿ, ಅದರದ್ದು ನೋಟ್ಸು ನೀವು ಬರ್ದಿರ್ತೀರಲ್ಲ, ಯು ವುಡ್ ಹ್ಯಾವ್ ಮೇಡ್ ಯೋರ್ ಓನ್ ನೋಟ್ಸ್. ನಿಮ್ಗೇನು ಅಂಡರ್ಸ್ಟ್ಯಾಂಡ್ ಆಗಿದೆ ಅದನ್ನು ನೋಟ್ಸ್ನ ಬರ್ದಿರ್ತೀರಾ, ಅದನ್ನು ರಿವ್ಯೂ ಮಾಡಿ. ಅದಾದಮೇಲೆ ಸ್ಯಾಂಪಲ್ ಪೇಪರ್ಸ್ನ ಏನು ಮಾಡಿ, ಅಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ LBA ಇರ್ಬೋದು, ಓಕೆ, ಅಥವಾ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಇರ್ಬೋದು, ಏನೇ ಒಂದು ಆ ಒಂದು ಚಾಪ್ಟರಿಂದ ಬರುವ ಕ್ವೆಶ್ಚನ್ಸ್ನ ಪ್ರಾಕ್ಟೀಸ್ ಮಾಡಿ. ದೆನ್ ಲಾಸ್ಟ್ಲಿ ಏನು ಮಿಸ್ಟೇಕ್ ಮಾಡಿರ್ತೀರೋ ಅದನ್ನು ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಮಿಸ್ಟೇಕ್ಸ್ನ ಮಾಡಿರಬೇಕಾದ್ರೆ ಆ ಒಂದು ಮಿಸ್ಟೇಕ್ಸಿಂದ ನೀವು ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸ್ಟೂಡೆಂಟ್ಸ್ ಇನ್ನೂ ಹೆಚ್ಚು ನೀವೇನು ಮಾಡ್ಬೋದು, ಪ್ರಾಕ್ಟೀಸಲ್ಲಿ ಯು ಕ್ಯಾನ್ ಎಕ್ಸೆಲ್. ಓಕೆ, ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಸೊ ಒಂದು 15 to 20 minutes ಡೈಲಿ ನೀವೇನು ಮಾಡಬೇಕು, ರಿವಿಷನ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ 1 hour ಫಿಕ್ಸ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಈಗ ಇಂಗ್ಲೀಷ್ಗೆ ಹೋದಕ್ಕೆ ಈ ಒಂದು 1 hour 45 minutes ನೀವೇನು ಮಾಡಿಬಿಡ್ಬೇಕು, ನೀವು ಪೂರ್ತಿ ಲೆಸನ್ಸ್ ಗೋತ್ರು ಬಿಡಬೇಕು. ಮತ್ತು 15 to 20 minutes ಏನು ಮಾಡಬೇಕು, ಸ್ಪೇರ್ ಮಾಡಬೇಕು ರಿವಿಷನ್ಗೋಸ್ಕರ. ಇನ್ಫಾರ್ಮೇಷನ್ ಏನು ಉಳಿದಿದೆ, ಎಲ್ಲಿ ಮಿಸ್ ಮಾಡ್ತಿದ್ದೀರಾ, ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ನೋಡೋಕ್ಕೆ ಈ ಒಂದು 15 to 20 minutes ಡೈಲಿ ಪ್ರಾಕ್ಟೀಸ್ ಇರಲೇಬೇಕು. ಓಕೆ, ರಿವಿಷನ್ಗೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಎಕ್ಸೆಲ್ ಮಾಡ್ಬೋದು ಸ್ಟೂಡೆಂಟ್ಸ್. ವೆರಿ ಸಿಂಪಲ್ 4 steps ಸ್ಟೂಡೆಂಟ್ಸ್. ಸ್ಟೆಪ್ 1 ಸಮ್ಮರಿ ಓದ್ಕೋಬೇಕು, ಪ್ರೋಸ್ ಆ್ಯಂಡ್ ಪೊಯಿಟ್ರಿದು. ಸ್ಟೆಪ್ 2 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ಓದಬೇಕು. ಸ್ಟೆಪ್ 3 ಆ ಓದಿರುವ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ಬರ್ದು ಪ್ರಾಕ್ಟೀಸ್ ಮಾಡಬೇಕು ವಿತ್ ಸಮ್ಮರಿ. ಸ್ಟೆಪ್ 4 ರಿವಿಷನ್. ಇಷ್ಟು ಸಿಂಪಲ್ ಸ್ಟ್ರಾಟಜಿ ಇದನ್ನು ಫಾಲೋ ಮಾಡಿದ್ರೆ ಯು ವಿಲ್ ರಿಯಲಿ ಎಕ್ಸೆಲ್. ನೋಡೋಕ್ಕೆ ಏನೋ ಸಿಂಪಲ್ ಅಂತ ಅನಿಸ್ಬೋದು, ಇದೇನು ಸರ್ ದೊಡ್ಡ ವಿಷಯನೇ ಇಲ್ಲ ಸರ್ ಎಲ್ಲರೂ ಮಾಡೋದೆ ಅಂತ ಅನ್ಬೋದು. ಆದರೆ ಇಫ್ ಯು ಆರ್ ಡೂಯಿಂಗ್ ಇಟ್ ಥರೋಲಿ ಆ್ಯಂಡ್ ರಿಲಿಜಿಯಸ್ಲಿ ನಿಜ ಏನು ಮಾಡ್ಬೋದು, ನೀವು ಎಕ್ಸೆಲ್ ಆಗ್ಬೋದು. ಓಕೆ, ಸೊ ಕಮಿಂಗ್ ಟು ದ ಸಕ್ಸಸ್ ಫಾರ್ಮುಲಾ. ಏನು ಸಕ್ಸಸ್ ಫಾರ್ಮುಲಾ ಸ್ಟೂಡೆಂಟ್ಸ್? ಸಕ್ಸಸ್ ಫಾರ್ಮುಲಾ ಅಂತ ಅಲ್ಲೆಲ್ಲ ಕೇಳ್ತೀರಾ ಸ್ಟೂಡೆಂಟ್ಸ್. ಆದರೆ ಸಕ್ಸಸ್ ಫಾರ್ಮುಲಾ ಏನು ಗೊತ್ತಾ, ಡೆಡಿಕೇಷನ್ನೇ. ಯಾವ ರೀತಿ ಡೆಡಿಕೇಷನ್ ಕೊಡ್ತೀರಾ ಅಂತ. ಸೊ ಲೆಟ್ಸ್ ಸಿ. ಸೊ ಸಿಂಪಲ್, ರೀಡ್ ದ ಲೆಸನ್ಸ್ ಕನ್ಸಿಸ್ಟೆಂಟಾಗಿ. ಇವತ್ತು 1 month ಏನು ಮಾಡ್ತೀರಾ, ಫುಲ್ ಓದ್ತೀರಾ, ಮತ್ತು ಸೆಕೆಂಡ್ ಮಂತ್ ಬಿಟ್ಬಿಡ್ತೀರಾ, ಅಥವಾ 1 week ಫುಲ್ ಫೈರ್ ಓದ್ತೀರಾ ಬಿಟ್ಬಿಡ್ತೀರಾ. ಆ ರೀತಿ ಇರಬಾರ್ದು ಸ್ಟೂಡೆಂಟ್ಸ್. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕನ್ಸಿಸ್ಟೆಂಟಾಗಿ ಇರಲೇಬೇಕು, ಸೇಮ್ ಡೆಡಿಕೇಷನ್ ನೀವು ತೋರಿಸ್ತಾನೆ ಇರಬೇಕು. ಓಕೆ, ರೀಡ್ ದ ಲೆಸನ್ಸ್. ಅದಾದಮೇಲೆ ಏನು ಮಾಡಿ, ಓಕೆ, ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ನ ಓದಿ. ಕೊನೆಗೆ ಪ್ರಾಕ್ಟೀಸ್ ರೈಟಿಂಗ್ ಇಲ್ಲದೆ ಸ್ಟೂಡೆಂಟ್ಸ್ ಯು ಕೆನಾಟ್ ರಿಯಲಿ
ಟ್ರೈ ಟು ಅಚೀವ್ ಎನಿಥಿಂಗ್. ಇಂಗ್ಲೀಷಲ್ಲಿ ಅಂತ ಅನ್ಬೇಕಾದ್ರೆ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಂಪಾರ್ಟೆಂಟು, ನಿಮ್ಮ ಗ್ರಾಮರ್ ಕನ್ಸ್ಟ್ರಕ್ಷನ್ಸ್ ಇಂಪಾರ್ಟೆಂಟು, ಪ್ರತಿ ಒಂದು ಆಸ್ಪೆಕ್ಟ್ ಕೂಡ ಇಂಪಾರ್ಟೆಂಟು. ಒಂದು ಲಾಂಗ್ ಆನ್ಸರ್ಸ್ಗೆ ಫುಲ್ ಮಾರ್ಕ್ಸ್ ಪಡಿಬೇಕಾದ್ರೆ ಇಂಗ್ಲೀಷಲ್ಲಿ ಕೂಡ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಯು ಕ್ಯಾನ್ ರಿಯಲಿ ಸ್ಕೋರ್ ಔಟ್ ಆಫ್ ಔಟ್. ಆದರೆ ಈ ರೀತಿ ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡ್ಕೊಂಡು ನೀವು ಮಾಡಿದ್ರೆ ಡೆಡಿಕೇಶನ್ದ ಇಂಗ್ಲೀಷಲ್ಲಿ ಕೂಡ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬಹುದು. ಓಕೆ, ಸೊ ಎಸ್, ಒನ್ ಮೋರ್ ಟಿಪ್, ರಿವಿಷನ್ ಮತ್ತು ಮಾಕ್ ಟೆಸ್ಟ್. ಸೊ ಈ ರೀತಿ ರಿವಿಷನ್ ಮತ್ತು ಮಾಕ್ ಟೆಸ್ಟ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಯಾವ ರೀತಿ ವೀಡಿಯೋಸ್ ನಿಮ್ಗೆ ಬೇಕೋ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರಿ. ಆ ಒಂದು ವೀಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಆಲ್ ನೆಕ್ಸ್ಟ್ ಟೈಮ್, ಬಾಯ್.